ಸರ್ ಈಗ ಕೇಶವ ಪ್ರಸಾದ್ ಬಂದು ಕೂತಿದ್ದಾರೆ ಸರ್, ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ ನಿಮಗೆ ಅನ್ನೋದು ನನಗೆ ಹೇಳ್ತಾ ಇತ್ತು. ಯಾರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ಹೇಳಿದೆ ಯಾರು ನಿಮಗೆ ಫೋನ್ ಮಾಡ್ತಿರೋದು? ಕೆಲವೊಂದು ಸರಿ ಯಾವನು ನಿಮಗೆ ಫೋನ್ ಮಾಡ್ತಿರೋದು ಕೊಡು ಇಲ್ಲಿ ಫೋನಿಗೆ, ನಾನೇ ಮಾತಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಫೋನ್ ನನಗೆ ಕೊಡ್ತಿರಲಿಲ್ಲ. ಡೈರೆಕ್ಷನ್ಗಳು ಬರ್ತಾಯಿತ್ತು. ನನಗೆ ಗೊತ್ತಿರೋ ಪ್ರಕಾರ ಚಿದಂಬರಂ ಅಂತ ಚಿದಂಬರಂ ಅಂತ ರಾಮದುರ್ಗದ DYSP, ಗಂಗಾಧರ್ ಅಂತ ಮಾರ್ಕೆಟ್ನ ACP, ಪ್ರವೀಣ್ ಅಂತ ಇನ್ನೊಂದು ಬದಿನಲ್ಲಿ ಪ್ರವೀಣ್ ಅಂತ ಕಿತ್ತೂರಿನ PSI. ಇವರು ಒಬ್ಬರು ಚಿದಂಬರ್ ಒಂದು ಕಡೆಗೆ, ಗಂಗಾಧರ್ ಒಂದು ಕಡೆಗೆ, ಪ್ರವೀಣ್ ಒಂದು ಕಡೆಗೆ, ಕಿತ್ತೂರಿನ PSI. ಗಂಗಾಧರ್ ಬೆಳಗಾಂ ಮಾರ್ಕೆಟ್ನ ACP. ಚಿದಂಬರ್ರು ಅಲ್ಲ, ಅವ್ರು ಜುಡಿಷಿಯಲ್ ಮಾಡ್ತಾರೆ. ಚಿದಂಬರ್ರು DYSP ರಾಮದುರ್ಗ. ಹಿಂದ್ಗಡೆ ಮುಂದ್ಗಡೆ ಯಾರಿದ್ರು ನಂಗೆ ಗೊತ್ತಿಲ್ಲ. ಇವ್ರುಗಳದ್ದು ಫೋನ್ನಲ್ಲಿ ನಿಗೂಢ, ಒಬ್ಬೊಬ್ರು ನಿಲ್ಲಿಸ್ಕೊಳ್ಳೋದು, ಅಲ್ಲಲ್ಲಿ ಕರ್ಕೊಂಡು ಹೋಗೋದು, ಫೋನಲ್ಲಿ ಮಾತಾಡೋದು, 10 ನಿಮಿಷಕ್ಕೂ ಡೈರೆಕ್ಷನ್ ಬರೋದು, ಇದು ನಡೀತಿತ್ತು. ಅಲ್ಲಿಂದ ನಿಮಗೆ ಅಲ್ಲಿಂದ ಬಲವಾದ ಬ್ಯಾರಿಕೇಡ್ ಹಾಕಿ ಮಾಧ್ಯಮನೆಲ್ಲ ತಪ್ಪಿಸಿ ಅಟ್ಟರ್ಲಿ ಫೋರ್ಸಿಬಲಿ ಕೇಶವ ಪ್ರಸಾದರನ್ನ ನಮ್ಮನ್ನು ಸಪರೇಟ್ ಮಾಡಿದ್ದೇನೆ. ಕೇಶವ ಪ್ರಸಾದನ್ನು ಎಳೆದು ಕೂರಿಸಿ ನನ್ನನ್ನು ಒಬ್ಬನೇ ಕರ್ಕೊಂಡೋದ್ರು. ಅಲ್ಲಿಂದ ಲೋಕಾಪುರದ ದಾರಿ ಹಿಡಿತು, ಮುದೋಳಿಗೆ ಹೋಯ್ತು ಗಾಡಿ. ಮುದೋಳು 12 ಕಿಲೋಮೀಟರ್ ಅಂತ ಬೋರ್ಡ್ ನೋಡಿದೆ ನಾನು. ಅಲ್ಲಿ ಮತ್ತೆ ಫೋನ್ ಕಿತ್ಕೊಂಡಿಲ್ಲ ಅಂತ ಹೇಳಿ ಇನ್ಯಾರೋ ಒಂದಿಬ್ರು ಹೊಸಬ್ರು ಬಂದರು. ಅವನೊಬ್ಬ ದಡೂತಿ ಇದ್ದ, ಕುಡ್ದಿದ್ದ, ಅವನು ಯಾರು ಅಂತ ನಂಗೆ ಗೊತ್ತಿಲ್ಲ. ವಾಸನೆ ಬರ್ತಾಯಿತ್ತು ಅವನ ಬಾಯಿಂದ, ದಡೂತಿ ಇದ್ದ. ಆತ 2 ಕೈಯಿಂದ ಹಿಂಗೆ ಹೌಚ್ಕೊಂಡು ಫೋನ್ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ದ. ನಾನೇನು ಮಾಡಿದೆ, ನನ್ನ ತಲೆನ ಜೋರಾಗಿ ಚೆಚ್ಕೊಳಕ್ಕೆ ಶುರು ಮಾಡಿದೆ. ಇವನಿಗೆ ಎಲ್ಲ ಚೆಚ್ಕೊಂಡು ಜೋರಾಗಿ ಡೋರ್ನ ಎಲ್ಲ ಒದ್ದೆ. ಡೋರ್ನೆಲ್ಲ ಒದ್ದೆ. ನೀನು ಫೋನ್ ಕಿತ್ಕೊಂಡ್ರೆ ನಾನು ಯಾವ ಕಾರಣಕ್ಕೂ ಸುಮ್ಮನಿರಲ್ಲ, ನಾನು ನಗದೋಗ್ತೀನಿ, ನನ್ನ ಕೆದ್ದು ಜೋರಾಗಿ ಒದ್ದೆ. ಆವಾಗ ಹಿಂಗೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವೇನು ಮಾಡೋಕ್ಕಾಗತ್ತೆ, ನಮ್ಮದೊಂದು ಕರ್ಮ, ನಾವು ಕಾಕಿ ಬಟ್ಟೆ ಹಾಕಿರೋದಕ್ಕೆ. ಮೇಲ್ಗಡೆ ನೋಡಿದ್ರೆ ಹಂಗಿದು ಮಾಡ್ತಾರೆ, ಇಲ್ಲಿ ನಾವೇನು ಮಾಡೋಕ್ಕಾಗತ್ತೆ, ನಾಳೆ ನಾವು ತಲೆ ಕೊಡಬೇಕಾದ್ರೆ ನಮ್ಮ ತಲೆ ಹೋಗುತ್ತೆ ಅಂತ ಅಂದ್ಕೊಂಡು ಕೊನೆಗೆ ನಾನು ಯಾವಾಗ ಮತ್ತೆ ರಕ್ತ ಬರೋಕ್ಕೆ ಶುರುವಾಯಿತು, ಅವರು ಭಯಗೊಂಡು ನನ್ನ ಮೊಬೈಲಿಂದ ಮುಟ್ಟಲಿಲ್ಲ. ಆಮೇಲೆ ಮತ್ತೆ ಒಂದಷ್ಟು ದೂರ ಕರ್ಕೊಂಡು ಹೋದ್ರು, ಗದ್ದೆ ಒಳಗೆ ನಿಲ್ಲಿಸ್ಕೊಂಡು ಸರ್ ನಿಮ್ಮ ಕಾಲು ಹಿಡಿತೀವಿ ಸರ್, ನಿಮ್ಗೇನು ಮಾಡೋಕ್ಕಾಗಲ್ಲ ಸರ್, ನಾವೇನು ಮಾಡಲ್ಲ ಸರ್, ಫೋನ್ ಕೊಟ್ಬಿಡಿ ಸರ್ ಅಂದರು. ನಾನು ಹೇಳಿದೆ ಫೋನಿನ ವಿಷಯ ಎತ್ತಿರು ಹುಷಾರ್, ನನ್ನನ್ನು ನೀವು ಅರೆಸ್ಟ್ ಮಾಡಿದ್ರಿ, ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರಿ ಅಂತ ತೋರಿಸಿ. ಅರೆಸ್ಟ್ ಮಾಡಿ ಕಸ್ಟಡಿ ಕೊಟ್ಟು FIR ಕೊಟ್ಟು ಆಮೇಲೆ ನೀವು ಬೇಕಾದ್ರೆ ನಂದು ಪಂಚನಾಮೆ ಮಾಡಿ ಜಪ್ತಿ ಮಾಡಿ, ನನ್ನ ಹತ್ರ ಏನಿದೆ ಅಲ್ಲ. ಈಗ ನಾನು ಹುಷಾರ್, ನನಗೆ ಹೆಂಗೆ ನಡ್ಕೋತೀರಿ ಅಂದರೆ ನೀವು ಬೇರೆಯವ್ರಿಗೆ ಹೆಂಗೆ ನಡ್ಕೋತೀರಿ ಅಂತ ನಾನು ಸ್ವಲ್ಪ ರೌದ್ರಾವತಾರ ತಾಳಿ ಹಲ್ಲು ಕಡ್ದು ಅವರು ಭಯಗೊಂಡ್ರು. ಆಮೇಲೆಲ್ಲ ಅನುನಯಿಸೋದೇ ಬಂತು. ಹಾಳಾದವನು ಅವ್ರು ಹೇಳಪ್ಪ ಅವರಿಗೆ, ಒಬ್ಬ ಇನ್ನೊಬ್ನಿಗೆ ಹೇಳೋದು ಸರ್ ನೀವು ಮಾತಾಡಿ ಸರ್ ಅನ್ನೋದು, ಇನ್ನೊಬ್ಬ ನೀವು ಮಾತಾಡಿ ಅನ್ನೋದು, ನಾನೊಬ್ಬನೇ ಮಾತಾಡ್ತಿದ್ದೀನಿ ಅನ್ನೋದು, ನಿಮ್ಮ ಕಾಲು ಹಿಡಿತೀವಿ ಸರ್, ಕಾಲು ಮುಟ್ಟಕ್ಕೆ ಬರೋದು ಕೊಟ್ಬಿಡಿ ಸರ್, ಅಲ್ಲಿ ಮೇಲಿಂದ ಇದು ಮಾಡ್ತಿದ್ದಾರೆ ಸರ್ ಅಂತ ಹೇಳಿದ್ರು. ಯಾವನ ಮೇಲಿಂದ ಹೇಳು ಹೇಳ್ತಿರ್ಲಿ. ಆ ಮುದೋಳು ಹತ್ತತ್ರ ಇದ್ದಾಗ